ಯಾವಾಗ ಮಾಡಿದ್ದು? ಯಾವಾಗ ಮಾಡಿದ್ದಿದ್ದು? ನೈ ಯಾವಾಗ ಮಾಡಿದ್ದು? ಯಾವಾಗ? ಪ್ಲೇನ್ ಹಾಲು ಅಂದರೆ ಇವ್ನಿಗೆ ಇಷ್ಟ ಇಲ್ಲ. ಅದರಲ್ಲಿ ಏನಾದರೂ ಸೇರಿಸಿ ಕೊಟ್ಟರೆ ಕುಡಿತಾನೆ. 12 1s are 12, 12 2s are 24, 12 3s are 36, 12 4s are 30. ಈ ಟೀನೇಜ್ ವಯಸ್ಸು ಬಂದದ್ದೇ ತಡ ನನ್ನ ಮಗನಿಗೆ ತುಂಬ ಶೋಕಿ ಶುರುವಾಯಿತು ಫ್ರೆಂಡ್ಸ್. ಹಾಯ್ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು ಸಂಜೆ 6:45 ಆಗ್ತಾ ಇದೆ. ಈವ್ನಿಂಗ್ ರೊಟೀನ್ ಬ್ಲಾಗ್ನ ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡಿದ್ದೀನಿ. ದೊಡ್ಡ ಮಗ ಟ್ಯೂಷನಿಂದ ಇವಾಗಲೇ ಬಂದಿದ್ದಾನೆ. ಚಿಕ್ಕವನು ಸ್ಕೆಚಿಂಗ್ ಮಾಡ್ತಾ ಇದ್ದಾನೆ. ಅವನ ಫೇವ್ರೆಟ್ ಹಾಬಿ ಆಗಿರುತ್ತೆ. ಸಂಜೆ ಹೊತ್ತು ನಮ್ಮದು ರೊಟೀನ್ ಹೇಗಿರುತ್ತೆ ಅಂತ ಅಂದರೆ, ಜನರಲ್ ಆಗಿ ದೊಡ್ಡವನು ಟ್ಯೂಷನ್ಗೆ ಹೋಗ್ತಾನೆ, ಚಿಕ್ಕವನು ಟಿ ವಿ ನೋಡ್ತಾ ಇರ್ತಾನೆ, ಇಲ್ಲಾಂದರೆ ಸ್ಕೆಚಿಂಗ್ ಮಾಡ್ತಾ ಇರ್ತಾನೆ. ನಾನು ಲಂಚದು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಟೀ ಕುಡಿಯೋದು, ಮಕ್ಕಳದು ಯೂನಿಫಾರ್ಮ್ ಗಲೀಜಾಗಿದ್ದರೆ ಅದನ್ನು ವಾಶ್ ಮಾಡೋದು, ಡಿನ್ನರ್ಗೆ ರೆಡಿ ಮಾಡ್ಕೊಳ್ಳೋದು, ದೇವ್ರಿಗೆ ದೀಪ ಅಂಟಿಸೋದು, ಸಿಂಪಲಾಗಿ. ಸೊ ಈ ರೀತಿ ಇರುತ್ತೆ. ಚಿಕ್ಕವನಿಗೆ ಏನಾದರೂ ಹೋಮ್ವರ್ಕ್ ಇದ್ದರೆ ನಾನು ಮಾಡಿಸ್ತೀನಿ, ಇಲ್ಲ ಅಂದರೆ ಅವನು ಸ್ಮಾರ್ಟ್ ಆ್ಯಕ್ಚುಲಿ, ಅವನೆಲ್ಲನೂ ಸ್ಕೂಲಲ್ಲಿನೇ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾನೆ. ಅಷ್ಟೇನು ನನಗೆ ತೊಂದರೆ ಕೊಡಲ್ಲ. ನಾಳೆ ಸೆಪ್ಟೆಂಬರ್ 3ನೇ ತಾರೀಕು ನಮ್ಮ ಯಜಮಾನ್ರದ್ದು ಬರ್ಡೇ ಇದೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಆಚೆ ಎಲ್ಲಾದರೂ ಹೋಗ್ಬಿಟ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ನನಗೆ ಆ್ಯಕ್ಚುಲಿ ನೋಡ್ಬೋದು, ಇಲ್ಲಿ ಗ್ರೇ ಹೇರ್ಸ್ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಫ್ರಂಟಲ್ಲಿ ಮಾತ್ರನೇ ನನಗೆ ಗ್ರೇ ಹೇರ್ಸ್ ಬರೋದು. 3 ತಿಂಗಳು ಆಗೋಗ್ಬಿಟ್ಟಿದೆ ಕಲರ್ ಹಾಕಿ. ಸೊ ನಾಳೆ ಗೋದ್ರೇಜ್ದು 30 ರೂಪೀಸ್ದು ಕಲರ್ ಹಾಕ್ಕೊಂಡು ಈ ಗ್ರೇ ಹೇರ್ಸ್ನ ಕವರ್ ಮಾಡಬೇಕು. ತುಂಬ ಎಕ್ಸ್ಪೆನ್ಸಿವ್ ಕಲರ್ಸ್ ಎಲ್ಲ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್. ಮುಂಚೆ ಎಲ್ಲನೂ ಹೆನ್ನ ಯೂಸ್ ಮಾಡ್ತಾಯಿದ್ದೆ ಗ್ರೇ ಹೇರ್ಸ್ನ ಕವರ್ ಮಾಡೋದಕ್ಕೆ. ಬಟ್ ಅದು ತುಂಬ ಲಾಂಗ್ ಪ್ರೋಸೆಸ್ಸು, ತಲೆನೋವು ಬಂದುಬಿಡ್ತಾಯಿತ್ತು ಹೆನ್ನ ಹಾಕ್ಕೊಂಡು. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಇನ್ಸ್ಟೆಂಟ್ ಗೋದ್ರೇಜ್ದು 30 ರೂಪೀಸ್ದು ಬರ್ಗಂಡಿ ಕಲರ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿ ಕವರ್ ಆಗುತ್ತೆ. 3 ಮಂತ್ಸ್ಗೆ ಒಂದ್ಸಲ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅಷ್ಟೇನು ಗ್ರೇ ಹೇರ್ ಇಲ್ಲ, ಸ್ವಲ್ಪನೇ ಇರೋದು. ಬಟ್ ಇದನ್ನು ಕವರ್ ಮಾಡಿಕೊಂಡ್ರೆ ಸ್ವಲ್ಪ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ. ಮನ್ರಾಜ್ ಟ್ಯೂಷನಿಂದ ಬಂದುಬಿಟ್ಟು ಹಾಲು ಕುಡಿತಾ ಇದ್ದಾನೆ ಫ್ರೆಂಡ್ಸ್. ಇತ್ತೀಚೆಗೆ ಬೋನ್ವಿಟಾ ಹಾಲನ್ನು ಕುಡಿತಾ ಇಲ್ಲ, ಹಲ್ದಿ ಹಾಲನ್ನು ಕುಡಿತಾ ಇದ್ದಾನೆ. ಅರಿಶಿಣದ ಪುಡಿ ಹಾಕ್ಬಿಟ್ಟು ಹಾಲಲ್ಲಿ ಕೊಡ್ತೀನಿ. ನಿಮ್ಗೆ ಇಷ್ಟ ಆಗುತ್ತಾ ಈ ಹಾಲು? ಯು ಲೈಕ್ ದಿಸ್ ಟೇಸ್ಟ್? ಹಾಂ, ದೆನ್ ಪೀನಾ ಪಡ್ತಾ ಇಷ್ಟ ಆಗದೆ ಇದ್ರೂ ಕುಡಿತಾನೆ ಫ್ರೆಂಡ್ಸ್. ಇವನಿಗೆ ಗೊತ್ತಿದೆ ಕ್ಯಾಲ್ಶಿಯಂ ತುಂಬ ಮುಖ್ಯ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಪ್ಲೇನ್ ಹಾಲು ಅಂದರೆ ಇವನಿಗೆ ಇಷ್ಟ ಇಲ್ಲ. ಅದರಲ್ಲಿ ಏನಾದರೂ ಸೇರಿಸಿ ಕೊಟ್ಟರೆ ಕುಡಿತಾನೆ. ಈ ನನ್ನ ಮಗ ಕಾಲು ಈ ಕಡೆ ಇಡಪ್ಪ. ಈ ನನ್ನ ಮಗ ನೋಡು. ಇದು ಡ್ರಾಯಿಂಗಾ ಸ್ಕೆಚಿಂಗಾ? ಬೋತ್. ಓಕೆ. ಓಕೆ. ಏನಕ್ಕೆ ಬೋತ್ ಅಂದರೆ, ಮೊದಲು ಇವನು ಸ್ಕೆಚಿಂಗ್ ಮಾಡಿದ್ದಾನೆ, ಇವಾಗ ಕಲರಿಂಗ್ ಮಾಡ್ತಿದ್ದಾನಲ್ಲ, ಸೊ ಅದಕ್ಕೆ. ಬ್ಯಾಗ್ ಎತ್ಕೊಂಡು ಬಾ, ಇಲ್ಲಿ ಬ್ಯಾಗ್ ಎತ್ಕೊಂಡು ಬಾ. ಏನೋ ತೋರಿಸ್ತಾ ಇದ್ದಾನೆ ಫ್ರೆಂಡ್ಸ್ ಇವನು. ಅಷ್ಟು ಬೇಗ ಇದು ಬನ್ನಿ, ಈ ಗ್ಲಾಸ್ ಇಟ್ಬಿಟ್ಟು ಬಂದುಬಿಡೋಣ. ಬರ್ತಿದ್ದೀನಿರೋ. ಏನಾಯಿತು? ಈ ಕಡೆ ಬಾ, ಕಾಣಿಸ್ತಾ ಇಲ್ಲ, ತೋರಿಸು. ವೆರಿ ನೈಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್. ಇದು ಯಾವಾಗ ಮಾಡಿದ್ದು ನೀನು? ಇದು ಯಾವಾಗ ಮಾಡಿದ್ದು? ಯಾವಾಗ ಮಾಡಿದ್ದಿದ್ದು? ನೈ ಯಾವಾಗ ಮಾಡಿದ್ದು? ಯಾವಾಗ ಮತ್ಲಬ್ ಕಬ್? ಹಾಂ, ಎಸ್ಟರ್ಡೇ. ಸೊ ನಿನ್ನೆ ಮಾಡಿದ್ದೆ ಅಂತ ಹೇಳು. ನಿನ್ನೆ ಮಾಡಿದ್ದೆ ಮತ್ಲಬ್ ಕಲ್ ಬನಾಯ ಬೋಲೋ. ಹಾಂ, ಚೆನ್ನಾಗಿ ಮಾಡಿದ್ಯಾ, ಸೂಪರಾಗಿ ಮಾಡಿದ್ಯಾ. You have given tiffin to me, na? ಓ ನೋಡಿ ಫ್ರೆಂಡ್ಸ್, ಟಿಫನ್ ಬಾಕ್ಸ್ ಲೀಕ್ ಆಯ್ತಂತೆ. ಸೊ ಅದಕ್ಕೆ ಈ ಥರ ಆಗಿಬಿಟ್ಟಿದೆ. ಸಾರಿ ಬೇಟಾ, ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತೀನಿ ನಾಳೆಯಿಂದ, ಓಕೆನಾ?
ಇವತ್ತಿನ ಡಿನ್ನರಲ್ಲಿ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೀನಿ. ಅನ್ನದ ಜೊತೆ ಕಾಂಬಿನೇಷನ್ ಆಗಿ ನುಗ್ಗೆಕಾಯಿ ಚಟ್ನಿ ಮಾಡಿದ್ದೀನಿ. ಸೂಪರಾಗಿರುತ್ತೆ. ಸ್ಟವ್ ಆಫ್ ಮಾಡಿಬಿಡೋಣ. ಆ್ಯಂಡ್ ಕಳೆದ ಒಂದು ವಾರದಿಂದ ಮಳೆ ಬರ್ತಾನೆ ಇದೆ ಫ್ರೆಂಡ್ಸ್. ಸೊ ಪ್ರತಿದಿನ ಬಟ್ಟೆ ಒಗೆದ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಬಟ್ಟೆನ ಒಣಗಾಕ್ತಿದ್ದೀನಿ ಫ್ಯಾನ್ ಆನ್ ಮಾಡಿಬಿಟ್ಟು. ಟೆಂಟೆಡ್ಯಾನ್ ನನ್ನ ಮಗನ ಬಾಡಿ ನೋಡಿ ಫ್ರೆಂಡ್ಸ್. ಅವ್ವ ಈ ಟೀನೇಜ್ ವಯಸ್ಸು ಬಂದದ್ದೇ ತಡ ಈ ನನ್ನ ಮಗನಿಗೆ ತುಂಬ ಶೋಕಿ ಶುರುವಾಯಿತು ಫ್ರೆಂಡ್ಸ್. ಬಾಡಿ ಮಾಡೋದು, ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡೋದು. ಇವನು ಜಿಮ್ಗೆಲ್ಲ ಹೋಗಲ್ಲ, ಸ್ಪೋರ್ಟ್ಸಲ್ಲಿ ಇದ್ದಾನಲ್ಲ, ಸೊ ಅದಕ್ಕೆ ಈ ಥರ ಬಾಡಿ ಮಾಡಿಟ್ಕೊಂಡಿದ್ದಾನೆ. ಈ ಬಾಡಿನ ಏನಂತ ಹೇಳ್ತಾರೆ ಹೇಳೋ ಸಬ್ಸ್ಕ್ರೈಬರ್ಸ್ಗೆ? ಅಥ್ಲೆಟಿಕ್ ಬಾಡಿ ಅಂತೆ. ಫಿಟ್ಟಾಗಿರಬೇಕು ಅಂತ ಹೇಳಿಬಿಟ್ಟು ಈ ಥರ ಬಾಡಿನ ಮೇಂಟೈನ್ ಮಾಡ್ತಾ ಇದ್ದಾನೆ. ಚೆನ್ನಾಗಿ ತಿಂತಾನೆ. ನಾವು ಬೈತಾ ಇರ್ತೀವಿ, ಸಣ್ಣ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ಸ್ವಲ್ಪ ದಪ್ಪ ಆಗು, ಚಬ್ಬಿ ಆಗು ಅಂತ ಹೇಳಿ. ಬಟ್ ಈ ನನ್ನ ಮಗ ಇಲ್ಲ, ದಪ್ಪ ಆಗಲ್ಲ ಅಂತ ಹೇಳ್ತಾನೆ. ನಾವು ಸರಿ ಬಿಡು ಅಂತ ಬಿಟ್ಬಿಟ್ಟಿದ್ದೀವಿ. ಮನ್ಕಿರದ್ಗೆ ಡ್ಯಾನ್ಸ್ ಆಡಬೇಕು ಅಂತ ಆಸೆ ಆಗ್ತಾ ಇದೆ. ಅವನ ಫೇವ್ರೆಟ್ ಸಾಂಗ್ಗೆ. Friends, if you want to listen this song, then go on YouTube and search Soda Pop Hindi or English also. You will. ಸೊ ಫ್ರೆಂಡ್ಸ್, ಇವಾಗ ಮನ್ಕಿರತ್ ಡ್ಯಾನ್ಸ್ ಮಾಡಿ ತೋರಿಸ್ತಾನೆ. Shut up now. I will face that side, but wait. ಸಾರಿ, ಡ್ಯಾನ್ಸ್ ಮಾಡೋ. ಹೇ See? ಅಯ್ಯಯ್ಯೋ, ಅಬ್ಬಾ ಫುಲ್ ಫೀಲಿಂಗ್ಸ್. ಎಕ್ಸ್ಪ್ರೆಷನ್ಸ್ನ ನೋಡಿ. ಯಪ್ಪ ಯಮ್ಮ, ಯಪ್ಪ ಅಯ್ಯೋ, ಆಹಾ. ಸೊ ಫ್ರೆಂಡ್ಸ್, ಇಟ್ಸ್ ಡಿನ್ನರ್ ಟೈಮ್. ಈ ಟೊಮೆಟೊ ನುಗ್ಗೆಕಾಯಿ ಚಟ್ನಿ ನನಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಅಂತ ಹೇಳ್ಬೋದು. ಇದ್ರ ಜೊತೆ ರೈಸ್ ಸಖತ್ತಾಗಿರುತ್ತೆ. ಬಿಸಿಯಾಗಿ ಅಡುಗೆ ಮಾಡಿದ ತಕ್ಷಣವೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಮಕ್ಳಿಗೂ ತಿನ್ನಿಸ್ತೀನಿ. ಫ್ರೆಂಡ್ಸ್, ಮನ್ಕಿರದ್ಗೆ ನಾಳೆ ಟೆಸ್ಟ್ ಇದೆ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಟೇಬಲ್ಸ್ದು. ಸೊ ಅದಕ್ಕೆ ಟೇಬಲ್ಸ್ ರಿವೈಸ್ ಮಾಡಿದ್ದಾನೆ. ಇವತ್ತು 12ನೇ ಟೇಬಲ್ ಕಲ್ತಿದ್ದಾನೆ. ಸೊ ಅದನ್ನು ಒಂದ್ಸಲ ಹೇಳ್ತಾನಂತೆ ನಿಮ್ಮ ಮುಂದೆ. ಹೇಳಪ್ಪ. 12 ones are 12, 12 twos are 24, 12 threes are 36, 12 fours are 30. Hey. 12 fours are 48, 12 fives are 60, 12 sixes are 72, 12 sevens are 80, 84, 12 eights are 96, 12 nines are 108, 12 tens are 120. Very good. 11 ones are 11, 11 twos are 22, 11 threes are 33, 11 fours are 44, 11 fives are 55, 11 sixes are 66, 11 sevens are 77, 11 eights are 88, 11 nines are 99, 11 tens are 110. 10 ones are 10, 10 twos are 20, 10 threes are 30, 10 fours are 40, 10 fives are 50, 10 sixes are 60, 10 sevens are 70, 10 eights are 80, 10 nines are 90, 10 tens are 100. Now I am going to sleep. Bye bye. ಅವನು ನಿದ್ದೆ ಮಾಡೋದಿಲ್ಲೇ, ಸುಮ್ಮನೆ ನಾಟಕ ಮಾಡಿಕೊಂಡು ಹಾಲಲ್ಲಿ ಹೋಗಿದ್ದಾನೆ. ನಾನು TV ನೋಡ್ತಾ ಇದ್ದೀನಿ, ಬಂದಿದ್ದಾನೆ. ಈ ನನ್ನ ಮಗ ನಿದ್ದೆ ಮಾಡೋ ಥರ ನಾಟಕ ಮಾಡ್ತಾ ಇದ್ದಾನೆ. आधा मैं कंबल डालूं. एक सेकंड, अब कर दो.
गुड नाइट बोल दो. गुड नाइट. सॉरी. सनी गुड नाइट बोल दो बेटा. सो रहा है. He's sleeping. सनी He's sleeping, बाबा. विश करो. Happy birthday. Huh? Happy birthday. Ah. Thank you. हैप्पी बर्थडे. Love you. Hello. Thank you. Thank you, Shukrana. Hello. Thank you. ನೀನು ಮೇಜ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಗುಡ್ ನೈಟ್.